ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕ್ರಿಸ್ಪಿ ಕಾರ್ನ್ ಫ್ರೈಡ್ ರೈಸ್. ನಾನು 1.5 ಕಪ್ಪಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ ಉದ್ರುದ್ರಾಗಿ. ಕಾರ್ನ್ ಬೇಯಿಸಿಟ್ಕೊಂಡಿದ್ದೀನಿ, ಒಂದು 80% ಬೆಂದಿರಬೇಕು. ಕಾರ್ನ್ಫ್ಲೋರ್ 1.5 ಟೇಬಲ್ ಸ್ಪೂನು, ಪೆಪ್ಪರ್ ಪೌಡರ್, ಮೈದಾ 1.5 ಟೇಬಲ್ ಸ್ಪೂನು, ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನು, ಶೇಜ್ವಾನ್ ಸಾಸ್ 1.5 ಟೇಬಲ್ ಸ್ಪೂನು, ಬೀನ್ಸ್ ಕ್ಯಾರೆಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ, ಮೆಣಸಿನ್ಕಾಯಿ 1, ಈರುಳ್ಳಿ 3. ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಈಗ ಫಸ್ಟು ಎಣ್ಣೆ ಬಿಸಿಗೆ ಇಟ್ಕೊಂಬಿಡೋಣ. ಈಗ ಕಾರ್ನ್ಗೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಇಟ್ಕೊಂಡಿದ್ವಲ್ಲ ಅದು, ಕಾರ್ನ್ಫ್ಲೋರು, ಮೈದಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಕೋಟ್ ಆಗಬೇಕು. ನೀರಿನ ಅವಶ್ಯಕತೆ ಇರಲ್ಲ, ನಾವು ಅವಾಗ ತಾನೇ ಬೇಯಿಸ್ಕೊಂಡಿರ್ತೀವಿ. ಅಕಸ್ಮಾತ್ ನೀರು ಬೇಕು ಅಂತಂದರೆ ಒಂದು ಚೂರು ಹಾಕೊಬಹುದು. ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ನೀರು ಯೂಸ್ ಮಾಡಿದ್ದೀನಿ ಅಷ್ಟೇ. ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕೋಟ್ ಆಗಿರಬೇಕು. ಈಗ ಎಣ್ಣೆ ಎಲ್ಲ ಕಾದಿರುತ್ತೆ, ಫುಲ್ಲು ಇರೋದೆಲ್ಲ ಹಾಕೋಬಿಡೋಣ. ಅದೇ ಬಿಟ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ನೀವು ಆಮೇಲೆ ಬಿಡಿಸ್ಕೊಬೋದು. ಅದು ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಆಗಬೇಕು ಒಂಚೂರು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸಿಡಿಯತ್ತೆ, ಹುಷಾರು, ನೋಡ್ಕೊಂಡು ಮಾಡಿ. ನೋಡಿ, ಈ ರೀತಿ ಅದೇ ಬಿಟ್ಕೊಳ್ಳುತ್ತೆ ಎಲ್ಲ ನಾವು ಒಟ್ಟಿಗೆ ಹಾಕಿದ್ರೂ. ಈಗ ಇದು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅನ್ನಿಸ್ತಾ ಇದೆ. ನಾನು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಇಷ್ಟ ಆಗಿದೆ ತೆಗೆದಿಟ್ಕೊಂಡಿರೋದು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನೂ ಹಾಕೊಳ್ಳೋಣ. ಮೆಣಸಿನ್ಕಾಯಿ ನಾನಿಲ್ಲಿ 1 ತಗೊಂಡಿದ್ದೀನಿ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ನಾವು ಬೇರೆ ಸಾಸ್ಗಳು ಹಾಕೊಳ್ಳೋದ್ರಿಂದ ಖಾರ ಅಡ್ಜಸ್ಟ್ ಆಗುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲಿಂದ ನಾವು ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊಳ್ಳೋಣ. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ. ಒಂದು 2 ನಿಮಿಷ. ನೋಡಿ, ಈ ರೀತಿ ಫ್ರೈ ಆಗಿರಬೇಕು. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಕಾರ್ನ್ ಹಾಕ್ಕೊಳ್ಳೋಣ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ ಹಾಕ್ಕೋಬೇಕು. ಇದಕ್ಕೆ ಒಂದ್ಸತಿ ಟ್ರೈ ಮಾಡಿ ಈ ರೀತಿ ಫ್ರೈಡ್ ರೈಸ್ನ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ಈಸಿ ಕೂಡ, ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ 15 ಮಿನಿಟ್ಸಲ್ಲೆಲ್ಲ. ಮಕ್ಕಳಿಗೆಲ್ಲ ಈ ರೀತಿ ತುಂಬ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಫ್ರೈಡ್ ರೈಸ್ ಅಂದ್ರೇ ತಿಂತಾರೆ. ಈಗ ಕ್ರಿಸ್ಪಿಯಾಗೆಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಎತ್ತಿಟ್ಕೊಂಡಿರೋ ಸಾಸ್ಗಳು ಅಂದರೆ ಶೇಜ್ವಾನ್ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸು ಮತ್ತು ಪೆಪ್ಪರ್ ಪೌಡರ್ ಮತ್ತು ಉಪ್ಪು, ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಚೆನ್ನಾಗಿ. ಹೈ ಫ್ಲೇಮಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಒಂದು ಸ್ಮೋಕಿ ಫ್ಲೇವರ್ ಇರುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅನ್ನ ಉಳ್ದಾಗ ಕೂಡ ಈ ರೆಸಿಪಿನ ನೀವು ಮಾಡ್ಕೊಬೋದು. ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂದಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೈ ಫ್ಲೇಮಲ್ಲಿ ಅದು ಬಿಸಿಯಾಗಿ ಆಗಿಬಿಟ್ಟಿರುತ್ತೆ. ಈಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.